ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಂಚಿಗೆ ನಾನು ಹೆಸರು ಕಾಳಿನ ತಿಳಿ ಸಾರು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ಕುಕ್ಕರ್ ಹೆಸರು ಕಾಳನ್ನು ಬೇಯಿಸ್ಕೊಳ್ಳಿಕ್ಕೆ, ಹಾಗೆ ವಾಶ್ ಮಾಡಿ ಕ್ಲೀನ್ ಮಾಡಿ ನೀರಲ್ಲಿ ನೆನೆಸಿಟ್ಟಂತಹ ಹೆಸರು ಕಾಳನ್ನು ತಗೊಂಡಿದ್ದೇನೆ. ಮೊಳಕೆ ಬರಲಿಲ್ಲ, ಜಸ್ಟ್ ನೆನೆಸಿಟ್ಟದಷ್ಟೇ. ಇದು ಚೆನ್ನಾಗಿ ನೆಂದಿದೆ ನೋಡಿ. ಇದು ಫುಲ್ ತಗೊಳ್ತಾ ಇಲ್ಲ, ತಿಳಿ ಸಾರು ಆಗಿರೋದ್ರಿಂದ ಸ್ವಲ್ಪನೇ ಸ್ವಲ್ಪ ಹೆಸರು ಕಾಳು ತಗೊಳ್ತಾ ಇದ್ದಾರೆ. ಇಷ್ಟು ಸಾಕಾಗ್ತದೆ. ಇವಾಗ ಕುಕ್ಕರ್ಗೆ ನೀರು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದಾನೆ. ಸ್ಟವ್ ಆನ್ ಮಾಡಿಕೊಂಡೆ. ಇವಾಗ 2 ರಿಂದ 3 ವಿಸಲ್ ಬರಿಸಬೇಕು. 3ನೇ ವಿಸಿಲ್ ಆಯಿತು. ಓಕೆ, ಈಗ ಆಫ್ ಮಾಡಿ ಆಗಿದೆ. ನೋಡಿ, ಹೆಸರು ಕಾಳು ಚೆನ್ನಾಗಿ ಬೆಂದಿದೆ. ಇದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಹೆಸರು ಕಾಳು ಮೊಳಕೆ ಬಂದರೂ ಕೂಡ ಚೆನ್ನಾಗಿರ್ತದೆ ಈ ಸಾರು. ಇದು ಎಲ್ರಿಗೂ ಒಳ್ಳೆಯದು, ಮಕ್ಕಳಿಗೆ, ಆಮೇಲೆ ದೊಡ್ಡವರಿಗೆ, ಏಜ್ಡ್ ಪರ್ಸನ್ಸಿಗೆ ಎಲ್ರಿಗೂ ಒಳ್ಳೆಯದು. ಈ ನೀರನ್ನು ಹಾಗೆ ಇಟ್ಕೊಳ್ತಾ ಇದ್ದಾನೆ. ಆಮೇಲೆ ರಸಮ್ಗೆ ಸೇರಿಸ್ಕೋಬೋದು. ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ಖಾರ ಕಡಿಮೆ ಆಗಿರೋದ್ರಿಂದ ನಾನು ಒಂದೇ ಮೆಣಸಿನ್ಕಾಯಿ ಹಾಕ್ಕೊಳ್ತೇನೆ. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು, ಆಪ್ಷನಲ್. ಈಗ ಇಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದಾನೆ. ಹುಣಸೆ ಹಣ್ಣು ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕಿದರೆ ಟೇಸ್ಟ್ ಚೇಂಜ್ ಆಗ್ತದೆ. ಸೊ ಸ್ವಲ್ಪನೇ ಸ್ವಲ್ಪ. ಇನ್ನು ಸ್ವಲ್ಪ ಕಾಯಿ ತುರಿ, ಇದು ಅಷ್ಟೇ ಸ್ವಲ್ಪನೇ ಸಾಕು, ತುಂಬ ಬೇಡ. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾನೆ. ಈಗ ಹೆಸರು ಕಾಳು ಕಾಯೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದಾನೆ. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಇದನ್ನು ನೀರು ಹಾಕಿ ಕುದಿಸ್ಕೊಳ್ಳೋದು. ಈಗ ಒಂದು ಪಾತ್ರೆ ತಗೊಂಡಿದ್ದಾನೆ. ಪಾತ್ರಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದಾನೆ. ಹಾಗೆ ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಆಗ್ಲಿಕ್ಕೆ ಇಡ್ತಾನೆ. ನಮಗೆ ಎಷ್ಟು ರಸಮ್ ಬೇಕೋ ಅಷ್ಟು ನೀರು ತಗೊಳ್ತಾ ಇದ್ದಾನೆ. ಹಾಗೆ ಸ್ಟವನ್ನು ದೊಡ್ಡ ಉರಿಯಲ್ಲಿ ಇಡ್ತಾ ಇದ್ದಾನೆ. ಈಗ ನೀರು ಬಿಸಿ ಮುಟ್ತಿದ್ದ ಹಾಗೆ ನಾವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಹಾಕ್ತಾ ಇದ್ದಾನೆ. ಈಗ ನಮ್ಮ ರುಚಿಗೆ ತಕ್ಕದಾಗಿ ಉಪ್ಪು, ಬೆಲ್ಲ, ಹಾಗೆ ಸ್ವಲ್ಪ ಅರಶಿನ ಪುಡಿ ರಸಮನ್ನೆಲ್ಲ ಸ್ವಲ್ಪ ತೆಳುವಾಗಿರಬೇಕು, ತುಂಬ ಮಂದಾದರೆ ಚೆನ್ನಾಗಿರೋದಿಲ್ಲ. ನಾನೆಷ್ಟು ತೆಳು ಮಾಡ್ಕೊಂಡಿದ್ದೇನೆ, ಇನ್ನೂ ತೆಳು ಬೇಕು ಅಂದರೂ ತೆಳು ಮಾಡ್ಕೊಳ್ಬೋದು. ಇದನ್ನು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ನಾನು ತೆಂಗಿನ ಎಣ್ಣೆ ತಗೊಂಡಿರೋದು. ಈಗ ಸ್ವಲ್ಪ ಸಾಸಿವೆ ಕಾಳು, ಹಾಗೆ ಒಂದು ಕೆಂಪು ಮೆಣಸು, ಒಗ್ಗರಣೆ ಸಿಡಿತಾ ಇದೆ. ನಾನೀಗ ಕರಿಬೇವಿನ ಸೊಪ್ಪು
ಈಗ ಒಗ್ಗರಣೆ ರೆಡಿಯಾಗಿದೆ. ರಸಮ್ ಕುದ್ದಾದ ನಂತರ ಆಮೇಲೆ ಹಾಕೋಣ. ಓಕೆ, ಈಗ ರಸಮ್ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳುವ. ಈಗ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದಾನೆ. ಓಕೆ, ಈಗ ರಸಮ್ ರೆಡಿ ಆಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಈ ಹೆಸರು ಕಾಳು ರಸಮ್ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.